ಅಣ್ಣ ತಮ್ಮೆಂದಿರು ಸೇರಿ ಗರ್ದಿ ಗಮ್ಮತ್ತಿನಲ್ಲಿ ಸಂಚು ಮಾಡ್ಯಾರ. ಯಾರ ಮೇಲೆ? ಇವನ ರಾಜ್ಯದಲ್ಲಿ, ಯಾರ ಬೋಳೆಶಂಕರನ ರಾಜ್ಯದಲ್ಲಿ ಏನ್ ಪ್ರತಿಭಟನೆ ನಡೀತಾ ಇದೆ ಅಂತ ನೋಡ್ಕೊಂಡು ಬನ್ನಿ. ಅದು ಹಾಳು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಆ ಜನರ ಮುಖಕ್ಕೆಲ್ಲ ಮಸಿ ಬಳಿರಿ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಬೋಳೆಶಂಕರ ನಾಟಕದ ದೃಶ್ಯ 12ರಲ್ಲಿ ವಾಸಿಯಾಗದ ರೋಗ ಅದರ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಏನಿತ್ತು ಅಂದರೆ ಬೋಳೆಶಂಕರನ ಅಣ್ಣಂದಿರು ಅವನ ಹತ್ರ ಇನ್ನೂ ಹೆಚ್ಚಿನ ಒಂದು ಜವಾನರು ಬೇಕು, ಇನ್ನೂ ಹೆಚ್ಚಿನ ಒಂದು ಚಿನ್ನದ ನಾಣ್ಯ ಬೇಕು ಅನ್ನುವ ಒಂದು ಅತಿ ಆಸೆಯಿಂದ ಅವ್ರ ಹತ್ರ ಬರ್ತಾರೆ. ಆ ಒಂದು ಬೋಳೆಶಂಕರನ ಹತ್ರ ಅವರಿಬ್ಬರು ಬರೋದಕ್ಕೆ ಕಾರಣಕರ್ತ ಯಾರು ಅಂದರೆ ಸೈತಾನ ಅವರನ್ನು ಪ್ರಚೋದಿಸಿ ಕಳಿಸಿರ್ತಾನೆ. ಬೋಳೆಶಂಕರ ಆದರೆ ಅವರು ಕೇಳಿರುವಂತಹ ಯಾವುದೇ ಒಂದು ಜವಾನರನ್ನಾಗಲಿ ಹಣವನ್ನಾಗಲಿ ಮಾಡೋದಕ್ಕೆ ತಿರಸ್ಕರಿಸಿ ಮಾತಾಡಿದಾಗ ಬೋಳೆಶಂಕರನ ವಿರುದ್ಧ ಅವರು ಬೀಳ್ತಾರೆ. ಆಗ ಬೋಳೆಶಂಕರ ಅವರಿಗೆ, ನಿಮಗೆ ಅತಿಯಾಸೆಯ ಒಂದು ರೋಗ ಹಿಡಿದಿದೆ, ಅದು ವಾಸಿ ಆಗದಂಥ ರೋಗ, ಅದಕ್ಕೆ ಯಾವುದೇ ಮದ್ದಿಲ್ಲ, ದಯವಿಟ್ಟು ಆ ರೋಗವನ್ನು ಈಗಲೇ ನೀವು ಸರಿಪಡಿಸ್ಕೊಂಡು ನಿಮ್ಮ ಬದುಕನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಹಿಂದೆ ಸೈತಾನ ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡಿಸಿದ್ರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಅವರಿಬ್ಬರಲ್ಲೂ ಇರೋದಿಲ್ಲ. ಆದರೂ ಅವರು ಮತ್ತೆ ಕೇಳಿದಾಗ ಖಡಾಖಂಡಿತವಾಗಿ ನಮ್ಮ ಬೋಳೆಶಂಕರ ತನ್ನ ಒಂದು ಬುದ್ಧಿವಂತಿಕೆಯಿಂದ ಏನು ಹೇಳ್ತಾನೆ, ನೀವು ದಯವಿಟ್ಟು ನಿಮ್ಮಲ್ಲಿರುವ ರೋಗವನ್ನು ನನ್ನದ ರಾಜ್ಯಕ್ಕೆ ಹರಡೋದಕ್ಕಿಂತ ಮುಂಚೆ ನನ್ನ ರಾಜ್ಯ ಬಿಟ್ಟು ಹೊರಟೋಗಿ ಅಂತ ಅವರನ್ನು ಕಳಿಸ್ತಾನೆ. ಹೀಗೆ ಆ ಒಂದು ಇಂದಿನ ದೃಶ್ಯದಲ್ಲಿ, ಕಳೆದ ದೃಶ್ಯದಲ್ಲಿ ನಾವು ನೋಡಿದ್ವಿ. ಈಗ ಮುಂದಿನ ಒಂದು ದೃಶ್ಯದಲ್ಲಿ ನಾವೇನನ್ನು ನೋಡ್ತೀವಿ, ಆ ಹೋಗ್ದಂತಹ ಅಣ್ಣಂದಿರು ನಿಜವಾಗಿ ಅವರಿಗೆ ಹಿಡಿದಿರುವಂತಹ ಸೈತಾನನ ರೋಗ ಬಿಟ್ಟಿರುತ್ತಾ ಅಥವಾ ಆ ರೋಗದಿಂದ ಬೋಳೆಶಂಕರನಿಗೆ ತೊಂದರೆ ಏನಾದರೂ ಮಾಡ್ತಾರಾ ಅನ್ನೋದನ್ನು ನಾವು ಈ ಒಂದು ದೃಶ್ಯದಲ್ಲೂ ನೋಡ್ತೀವಿ. ಪ್ರೆಸೆಂಟ್ ನಾವೀಗ ಬೋಳೆಶಂಕರನ ಒಂದು ಈ ನಾಟಕದಲ್ಲಿ 13ನೆಯ ದೃಶ್ಯ ನೋಡೋಣ ಬನ್ನಿ. 13ನೆಯ ದೃಶ್ಯ, ಹಸಿರ ತುಳಿದರು. ಅಂದರೆ ಹಸಿರನ್ನ ತುಳಿದ್ರು ಅಂದರೆ ಒಂದು ಒಳ್ಳೆಯತನವನ್ನು ಅವರು ಕೊಂದ್ರು, ಅಂದರೆ ಹಾಳು ಮಾಡಿದ್ರು, ಒಳ್ಳೆಯ ಒಂದು ವಿಚಾರಗಳನ್ನು ಹಾಳು ಮಾಡಿದ್ರು ಅನ್ನುವಂಥ ವಿಚಾರ ಇಲ್ಲಿ ನಮಗೆ ಎದ್ದು ಕಾಣ್ತಿದೆ. ಈಗ ಭಾಗವತರು ಈ ಒಂದು ದೃಶ್ಯದಲ್ಲಿ ಮೊದಲಿಗೆ ಒಂದು ಹಾಡನ್ನು ಹಾಡ್ತಾರೆ. ಆ ಹಾಡಿನ ಮೂಲಕವೇ ನಮಗೆ ಈ ಹಸಿರ ತುಳಿದರು ಅನ್ನುವಂಥ ಒಂದು ವಿಚಾರ ಅರ್ಥ ಆಗುತ್ತೆ ನೋಡಿ. ಅಣ್ಣ ತಮ್ಮರು ಸೇರಿ ಗರ್ದಿ ಗಮ್ಮತ್ತಿನಲ್ಲಿ ಸಂಚ ಮಾಡಿ ಪೂರ, ಶಿವ ಶಿವ ಸ್ವಂತ ತಮ್ಮನ ಮ್ಯಾಲ, ಹರಹರ ಇರಿದಾರ ಹತ್ಯಾರ, ಏನ ಮಾಡಿದ ಬೋಳೆಶಂಕರ, ಅಂದೋನ ಹರೋಹರ ಬರಿಗೈಲಿ ಮಾಡ್ಯಾನ ನಮಸ್ಕಾರ, ದಂಡು ದಳಾಯಿ ಬಂದು ಹಸಿರ ತುಳಿದರೋ, ಹಾಳ ಮಾಡಿ ಪೂರ ಎದ್ದಾವ ಮುಗಿಲೆತ್ತರ ಧೂಳ, ಜನಗಳು ಆಧಾರ ಬೇಕಬಾರ, ಏನ ಮಾಡಿದ ಬೋಳೆಶಂಕರ, ಅಂದಾನ ಹರೋಹರ ಬರಿಗೈಲಿ ಮಾಡ್ಯಾನ ನಮಸ್ಕಾರ. ಈ ಹಾಡು ಮುಗಿಯುತ್ತಿರುವಂತೆ ಸೈನಿಕರು ಈಗ ಸೇನಾಪತಿಯ ವೇಷದಲ್ಲಿರುವ ಸೈತಾನನ ನೇತೃತ್ವದಲ್ಲಿ ಬರುತ್ತಾರೆ. ಈ ಹಾಡು ನೋಡೋಣ. ಅಣ್ಣ ತಮ್ಮೆಂದಿರು ಸೇರಿ ಗರ್ದಿ ಗಮ್ಮತ್ತಿನಲ್ಲಿ ಸಂಚು ಮಾಡ್ಯಾರ. ಯಾರ ಮೇಲೆ? ಸ್ವಂತ ತಮ್ಮನ ಮೇಲೆ. ಶಿವ ಶಿವ. ಅಣ್ಣ ತಮ್ಮಂದಿರು ಈಗ ಅವನಿಗೆ ಬೋಳೆಶಂಕರನ ಹತ್ರ ಬಂದು ನಾಣ್ಯ ಮಾಡಿಕೊಡು, ಜವಾನ ಮಾಡಿಕೊಡು ಅಂತ ನಾವು ಕಳೆದ ದೃಶ್ಯದಲ್ಲಿ ನೋಡಿದ್ವಿ. ಅಲ್ಲಿ ಅವನು ಮಾಡಿಕೊಡಲ್ಲ ಅಂತ ಖಡಾಖಂಡಿತವಾಗಿ ನಿರಾಕರಿಸಿ ಕಳಿಸ್ತಾನಲ್ಲ. ಅವರು ಸುಮ್ಮನಿರಲಿಲ್ಲ. ಅವ್ರು ಏನು ಮಾಡ್ತಾರೆ, ಸೈತಾನನ ಒಂದು ಪ್ರಚೋದನೆಯಿಂದ ಅಣ್ಣ ತಮ್ಮಂದಿರು ಇವನ ಮೇಲೆ ಏನು ಮಾಡ್ತಾರೆ, ಇರಿದಾರ ಹತ್ಯಾರ, ಸಂಚು ಮಾಡಿ ಅವನ ಮೇಲೆ ಹತ್ಯಾರ ಆಯುಧಗಳಿಂದ ಅವನ ಮೇಲೆ ಒಂದು ಸಂಚನ್ನು ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಏನ ಮಾಡಿದ ಬೋಳೆಶಂಕರ, ಅಂದಾನೋ ಹರಹರ ಬರಿಗೈಲಿ ಮಾಡ್ಯಾನ ನಮಸ್ಕಾರ. ಅಂದರೆ ಅವರು ಬೇಡಿ ಬಂದವರಿಗೆ ಇವನು ಅವರ ಒಂದು ದುರ್ಬುದ್ಧಿಯಿಂದ ಬಂದಿದ್ದಾರೆ ಅಂತ ತಿಳ್ಕೊಂಡಂಥ ಬೋಳೆಶಂಕರ ಅವರನ್ನು ಬರಿಗೈಯಲ್ಲಿ ನಮಸ್ಕಾರ ಮಾಡಿ ಕಳಿಸ್ತಾನೆ. ಅವರನ್ನು ಬರಿಗೈಯಲ್ಲಿ ಕಳಿಸಿದ್ದಕ್ಕೋಸ್ಕರ ಅಣ್ಣ ತಮ್ಮಂದಿರು
ಅಣ್ಣಂದಿರು ಸೇರ್ಕೊಂಡು, ಇಬ್ಬರು ಅಣ್ಣಂದಿರು ಸೇರ್ಕೊಂಡು ತಮ್ಮನಾದಂಥ ಬೋಳೆಶಂಕರನ ಮೇಲೆ ಆಯುಧದಿಂದ ಪ್ರಹಾರ ಮಾಡಲಿಕ್ಕೆ ಒಂದು ಸಂಚನ್ನ ಮಾಡ್ತಾರೆ. ದಂಡು ದಳಾಯಿ ಬಂದು ಹಸಿರ ತುಳಿದರು. ದಂಡು ದಳಾಯಿ ಸೈನಿಕರನ್ನ ಕರ್ಕೊಂಡ್ಬಂದು ಹಸಿರ ತುಳಿದರು ಅಂದ್ರೆ ಆ ರಾಜ್ಯ, ಅವನ ಬೋಳೆಶಂಕರನ ರಾಜ್ಯವನ್ನ ಹಾಳು ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಳು ಮಾಡಿ ಪೂರ ಎದ್ದ ಮುಗಿಲೆತ್ತರ ಧೂಳ. ಅವರು ಸೈನಿಕರನ್ನೆಲ್ಲ ಬಿಟ್ಟು ಅಣ್ಣಂದಿರಿಬ್ಬರು ಏನ್ ಮಾಡ್ತಾರೆ, ಸೈನಿಕರನ್ನೆಲ್ಲ ಬಿಟ್ಟು ಬೋಳೆಶಂಕರನ ರಾಜ್ಯದಲ್ಲಿರೋ ಜನರ ಮೇಲೆಲ್ಲ ತುಳಿತಾರೆ. ಅಂದ್ರೆ ಸೈನಿಕರಿಂದ ಅವರನ್ನ ಹೊಡಿಸ್ತಾರೆ, ಸಾಯಿಸ್ತಾರೆ, ಈ ತರ ತೊಂದರೆಯನ್ನ ಮಾಡ್ತಾರೆ. ಜನಗಳು ಆಧಾರ ಬೇಕಬಾರ, ಏನು ಮಾಡಿದ ಬೋಳೆಶಂಕರ ಅಂದಾನ, ಹರಹರ ಬರಿಗೈಲಿ ಮಾಡಿಯನ ನಮಸ್ಕಾರ. ಏನು ಜನರೆಲ್ಲ ತೊಂದರೆಯಿಂದ ಬಳಲ್ತಾ ಓಡಿ ಬಂದು ಬೋಳೆಶಂಕರನ ಹತ್ರ ಬೇಡ್ಕೋತಾರೆ, ಈ ಥರ ಸೈನಿಕರನ್ನ ಬಿಟ್ಟು ನಮ್ಮನ್ನ ಈ ಥರ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಹಾಡು ಮುಗಿಯೋಷ್ಟರಲ್ಲಿ ಸೈನಿಕರೆಲ್ಲ ಬರ್ತಾರೆ. ಸೇನಾಧಿಪತಿಯ ವೇಷದಲ್ಲಿ ಯಾರಿರ್ತಾನೆ, ಈ ಸೈತಾನ ಇರ್ತಾನಲ್ಲ, ಆ ಸೈತಾನನ ನೇತೃತ್ವದಲ್ಲಿ ಆ ಒಂದು ಸೈನಿಕರೆಲ್ಲ ಆ ಬೋಳೆಶಂಕರನ ರಾಜ್ಯದ ಒಳಗಡೆ ಬರ್ತಾರೆ. ಸೈನಿಕ ನಿಂತ್ಕೋ, ಸೈನಿಕರು ನಿಲ್ಲುವರು. ನೀವು ಹೋಗಿ ಪ್ರತಿಭಟನೆ ಇದೆಯೋ ನೋಡಿ. ಬೆಪ್ತಕಿಡಿಯ ಹಳ್ಳಿಗಳಲ್ಲಿ ಇಲ್ಲದ ಪ್ರತಿಭಟನೆ ರಾಜಧಾನಿಯಲ್ಲಿರಬಹುದು, ಅಲ್ಲಿಲ್ಲದ ಸೈನ್ಯ ಇಲ್ಲಿರಬಹುದು. ಸುಳಿವು ಸಿಕ್ಕ ತಕ್ಷಣವೇ ನಮಗೆ ತಿಳಿಸಿ, ಹೋಗಿ ಉಳಿದವರು ಕೋವಿಯ ಹಾಡು ಹೇಳಿ. ಅಂದರೆ ನೀವು ಹೋಗಿ ಪ್ರತಿಭಟನೆ ಇದೆಯೋ ಇಲ್ವೋ ಅಂತ ನೋಡ್ಕೊಂಬನ್ನಿ. ಅಂದರೆ ಇಷ್ಟೊತ್ತು ನಾವು ಇಲ್ಲಿ ಹಾಡಲ್ಲಿ ಅವನು ವರ್ಣಿಸ್ತಾ ಇದ್ದಾನೆ, ಈ ದೃಶ್ಯದಲ್ಲಿ ಈ ಥರ ಆಗುತ್ತೆ ಅನ್ನೋದನ್ನ ಭಾಗವತ. ಈಗ ಸ್ಟಾರ್ಟ್ ಆಗುತ್ತೆ, ಶುರು ಆಗುತ್ತೆ. ಸೈತಾನ ಏನು ಹೇಳ್ತಾನೆ, ಆ ಸೈನಿಕರನ್ನ ಕರೆದ್ಬಿಟ್ಟು, ನೋಡಿ ಇವನ ರಾಜ್ಯದಲ್ಲಿ, ಯಾರ ಬೋಳೆಶಂಕರನ ರಾಜ್ಯದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ ಅಂತ ನೋಡ್ಕೊಂಡು ಬನ್ನಿ. ಅಲ್ಲಿ ಪ್ರತಿಭಟನೆ ಅಂದರೆ ಗಲಾಟೆಗಳು ನಡೀತಾ ಇದೆಯಾ ಅಂತ. ಆ ಬೆಪ್ಪತಕ್ಕಿಡಿಯ ಹಳ್ಳಿಯಲ್ಲಿ ಇಲ್ಲದ ಪ್ರತಿಭಟನೆ ರಾಜಧಾನಿಯಲ್ಲಿರ್ಬೋದು. ಅಂದರೆ ರಾಜಧಾನಿಯಲ್ಲಿ ಅಂತೂ ಖಂಡಿತ ನಡೀತಾ ಇರುತ್ತೆ ಪ್ರತಿಭಟನೆ. ಹಳ್ಳಿಗಳಲ್ಲಿ ಪ್ರತಿಭಟನೆ ನಡೆಯದಿದ್ರೂ ಅದರಿಂದ ಅಂದರೆ ಬೋಳೆಶಂಕರನ ಮಾತನ್ನು ಕೇಳುವಂಥ ಹಳ್ಳಿ ಜನರು ಪ್ರತಿಭಟನೆ ಮಾಡಲ್ಲ. ಆದರೆ ನಗರಗಳಲ್ಲಿ, ಸಿಟಿಗಳಲ್ಲಿ, ರಾಜಧಾನಿಗೆ ಬಂದಾಗ ಅಲ್ಲಿ ಜನರು ಏನು ಮಾಡ್ತಾರೆ, ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಅದಕ್ಕೆ ಪ್ರಚೋದನೆಯನ್ನು ಕೊಟ್ಟಿದ್ದೀನಿ. ಅಲ್ಲಿಲ್ಲದ ಸೈನ್ಯ ಇಲ್ಲಿರಬಹುದು, ಸುಳಿವು ಸಿಕ್ಕ ತಕ್ಷಣವೇ ನಮಗೆ ತಿಳಿಸಿ, ಹೋಗ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಒಂದ್ಸಲ ಬನ್ನಿ ಅಂತ ಸೈನಿಕರಿಗೆ ಇವನು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಕೆಲವರು ಹೋಗಿ ಅದನ್ನು ಚೆಕ್ ಮಾಡಿಕೊಂಡು ಎಲ್ಲೆಲ್ಲಿ ಪ್ರತಿಭಟನೆ ನಡೀತಾ ಇದೆ, ಎಲ್ಲೆಲ್ಲಿ ಗಲಾಟೆಗಳು ಆಗ್ತಾ ಇದೆ ಅಂತ ನೋಡ್ಕೊಂಬನ್ನಿ. ಉಳಿದವ್ರು ಏನು ಮಾಡಿ, ಕೋವಿಯ ಹಾಡಾಡಿ. ಕೋವಿಯ ಹಾಡು ಅಂದರೆ ಕೋವಿಯಿಂದ ಹಾಡಾಡೋದಲ್ಲ, ಕೋವಿಯಿಂದ ಜನರನ್ನ ಹಿಂಸಿಸೋದು, ಕೊಲ್ಲೋದು, ಈ ಕೆಲಸವನ್ನ ಮಾಡಿ ಅಂತ. ಆಗ ಸೈನಿಕ ಬಂದು ನಮಸ್ಕರಿ, ಸ್ವಾಮಿ ನಾವಿಲ್ಲಿ ಯುದ್ಧ ಮಾಡುವುದು ಸಾಧ್ಯವೇ ಇಲ್ಲ. ನೋಡಿ, ಊರಲ್ಲೆಲ್ಲೂ ಸೈನಿಕರ ಸುಳಿವಿಲ್ಲ. ಜನ ನಮ್ಮನ್ನ ಹಳೆ ಸ್ನೇಹಿತರಂತೆ ಪ್ರೀತಿಯಿಂದ ನೋಡ್ತಾರೆ, ಊಟ ತಿಂಡಿ ಕೊಡ್ತಾರೆ. ಹಿಂದೆ ಬೋಳೆಶಂಕರನ ಮೆರವಣಿಗೆಯಲ್ಲಿ ಇದ್ದವರು ನೀವಲ್ಲವೇ ಅಂತ ಗುರುತು ಹಿಡಿಯುತ್ತಾರೆ. ಇಲ್ಲಿ ಯುದ್ಧ ಮಾಡುವುದು ಸಾಧ್ಯವಿಲ್ಲ ಸ್ವಾಮಿ. ಸೈತಾನ, ಇವು ಸೈನಿಕನಾಡುವ ಮಾತುಗಳೇನೋ? ಕೈಯಲ್ಲಿ ಬಂದೂಕಿದ್ದರೂ ಒಂದು ಕ್ಷುದ್ರ ಜಗಳ ಕೂಡ ಆಡಿ ಬರದವನು ಸೈನಿಕನೇ? ಸೈನಿಕ, ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಜಗಳದ ಭಾಷೆ ಆಡಿದ್ರೆ ಅಲ್ಲಿನ ಜನರು ಅವರು ಸ್ನೇಹದ ಭಾಷೆ ಆಡುತ್ತಾರೆ. ನಿಜ ಹೇಳುತ್ತೇನೆ, ಇರುವೆಗೆ ಸಿಟ್ಟಿರಬಹುದು, ಈ ಜನಗಳಿಗಿಲ್ಲ ಸ್ವಾಮಿ. ಸೈನಿಕರು ಏನಾಗ್ಬಿಟ್ರು, ಮನಸ್ಸು ಪರಿವರ್ತನೆ ಆಗೋಯ್ತು. ಸೈನಿಕರಿಗೆ ಸೈತಾನ ಹೇಳ್ತಾನೆ, ಹೋಗ್ಬಿಟ್ಟು ಅಲ್ಲಿ ಪ್ರತಿಭಟನೆ ನಡೆಯದೇ ಇದ್ರೆ ನಡೆಸಿ, ಕೋವಿಗಳಿಂದ ಜನರನ್ನ ಹಿಂಸಿಸಿ, ಹಾಡನ್ನು ಹಾಡಿ. ಅಂದರೆ ಕೋವಿಯ ಹಾಡು ಅಂದರೆ ಜನರನ್ನ ಹಿಂಸಿಸಿ, ಕೊಲ್ಲಿ, ಚಿತ್ರಹಿಂಸೆ ಕೊಡಿ ಅವರಿಗೆ, ಆ ಥರ ತೊಂದರೆ ಕೊಡಬೇಕು ನೀವು ಕೋವಿಯಿಂದ ಅಂತ ಅವನು ಹೇಳಿ ಕಳಿಸುವಾಗ ಸೈನಿಕರಲ್ಲಿ ಒಬ್ಬ ಹೇಳ್ತಾನೆ, ಇದು ನಮ್ಮಿಂದ ಸಾಧ್ಯ ಇಲ್ಲ, ನಾವಿಲ್ಲಿ ಯುದ್ಧ ಮಾಡಲ್ಲ. ಎಲ್ಲಿ? ಬೋಳೆಶಂಕರನ ರಾಜ್ಯದಲ್ಲಿ. ಕಾರಣ ಇಷ್ಟೇ. ಕಾರಣ ಏನು ಅಂದರೆ ಅಲ್ಲಿ ಯಾವುದೇ ಸೈನಿಕರಿಲ್ಲ, ಅಲ್ಲಿರೋರೆಲ್ಲ ನಮ್ಮ ಸ್ನೇಹಿತರು. ಅವರು ನಮ್ಮನ್ನು ಸ್ನೇಹದಿಂದ ನೋಡ್ಕೋತಿದ್ದಾರೆ. ಅವರು ಕೇಳ್ತಿದ್ದಾರೆ, ನೀನು ಬೋಳೆಶಂಕರನ ಜೊತೆ ಇದ್ದವನಲ್ವಾ, ಬೋಳೆಶಂಕರನ ಮೆರವಣಿಗೆಯಲ್ಲಿ ಇದ್ದವರಲ್ವಾ ಅಂತ ನಮ್ಮನ್ನು ಕೇಳ್ತಾರೆ, ಪ್ರಶ್ನಿಸ್ತಾರೆ. ಇಲ್ಲಿ ಯುದ್ಧ ಮಾಡೋದು ನಮ್ಮಿಂದ ಸಾಧ್ಯ ಇಲ್ಲ. ಆಗ ಸೈತಾನ ಹೇಳ್ತಾನೆ, ನೀವು ಸೈನಿಕರ ಒಂದು ಕ್ಷುದ್ರ ಅಂದರೆ ಒಂದು ಚಿಕ್ಕ ಗಲಾಟೆಯನ್ನ ಮಾಡದೆ, ಒಂದು ಹಿಂಸೆಯನ್ನ ಮಾಡದೆ ಹೇಗೆ ಸೈನಿಕರು ಅನಿಸ್ಕೋತೀರಾ ನೀವು ಅಂತ ಅವನು ಬೈತಾನೆ.
ಸೈನಿಕ ಹೇಳ್ತಾನೆ, ನಾವು ಜಗಳದ ಭಾಷೆ ಆಡಿದ್ರೆ, ನಾವು ಜಗಳ ಮಾಡಿದ್ರೆ ಅವ್ರ ಹತ್ರ ಹೋಗಿ, ಅಥವಾ ಅವರಿಗೆ ಕೋವಿ ತೋರಿಸಿದ್ರು, ಅವ್ರಿಗೆ ಹಿಂಸೆ ಕೊಟ್ಟರು, ಪಾಪ ಅಲ್ಲಿನ ಜನರು ನಮ್ಮ ಜೊತೆ ಪ್ರೀತಿಯ ಭಾಷೆಯನ್ನು, ಸ್ನೇಹದ ಭಾಷೆಯನ್ನು ಆಡ್ತಾರೆ. ನಾವು ಅವ್ರ ಹತ್ರ ಹೋದರೆ ಅವರಿಗೆ ತೊಂದರೆ ಕೊಡಬೇಕು ಅಂತ ಹೋದಾಗ ಅವರು ಪ್ರೀತಿಯಿಂದ, ಅವರು ಸ್ನೇಹದಿಂದ ನಮ್ಮನ್ನು ಮಾತಾಡಿಸ್ತಾರೆ. ಅದನ್ನು ನೋಡಿದಾಗ ನಮಗೆ ಅಲ್ಲಿ ಯುದ್ಧ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಇರುವೆಗೆ ಸಿಟ್ಟಿರಬಹುದು, ಆದರೆ ಆ ಜನಗಳಿಗೆ ಇಲ್ಲ ಸ್ವಾಮಿ. ಅಂದರೆ ಇರುವೆಗೆ ಸಿಟ್ಟು ಬರ್ಬೋದು, ಇರುವೆಗೆ ಸಿಟ್ಟು ಬರಲ್ಲ ಗೊತ್ತಿಲ್ಲ, ಇರುವೆಗೆ ಸಿಟ್ಟು ಬರ್ಬೋದು, ಅದು ಬಂದು ಕಚ್ಚಬಹುದು. ಆದರೆ ಅಲ್ಲಿ ಆ ಬೋಳೆಶಂಕರನ ರಾಜ್ಯದಲ್ಲಿರೋ ಜನರು ಯಾರೂ ಕೂಡ ಪಾಪ ಮಾಡಿದವರಲ್ಲ, ಪಾಪ ಮಾಡುವವರಲ್ಲ, ಹಿಂಸಿಸುವವರಲ್ಲ, ರಾಕ್ಷಸ ಪ್ರವೃತ್ತಿಯವರಲ್ಲ, ಅವರು ಒಳ್ಳೆಯ ಜನರು ಅಂತ ಸೈನಿಕ ಹೇಳ್ತಾನೆ. ಆಗ ಸೈತಾನ ಹೇಳ್ತಾನೆ, ಅವರ ಮನೆಗಳನ್ನು ಲೂಟಿ ಮಾಡಬೇಕಿತ್ತು. ಸೈನಿಕ ಏನು ಕೇಳಿದರೂ ಅವರಾಗೆ ಕೊಡುತ್ತಾರೆ. ನಿರ್ಲಕ್ಷ್ಯದಿಂದ ಏನನ್ನಾದರೂ ಹಾಳು ಮಾಡಿದರೆ ಒಳ್ಳೆಯ ವಸ್ತುಗಳನ್ನೇಕೆ ಹಾಳು ಮಾಡುತ್ತೀರಿ? ನೀವೇ ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ. ಮಾತ್ರವಲ್ಲ, ನಿಮ್ಮ ಸ್ವಂತ ದೇಶದಲ್ಲಿ ಜೀವನ ನಡೆಸೋದು ಕಷ್ಟವಾಗಿದ್ದರೆ ನಮ್ಮ ಜೊತೆಯಲ್ಲಿ ಎದ್ದು ಬಿಡಿ ಎನ್ನುತ್ತಾರೆ. ಇಂಥವರ ಜೊತೆ ನೋಡಿ, ಬೋಳೆಶಂಕರನ ರಾಜ್ಯದ ಜನರು ಎಷ್ಟು ಒಳ್ಳೆಯವರು ಅಂದರೆ ಅವ್ರ ಮೇಲೆ ದಾಳಿ ಮಾಡಬೇಕಿತ್ತು ಅಂತ ಹೇಳ್ತಾನೆ ಸೈತಾನ. ಆಗ ಸೈನಿಕ ಹೇಳ್ತಾನೆ, ಅವ್ರ ಜೊತೆ ದಾಳಿ ಮಾಡಬೇಕು ಅಂತ ಹೋದಾಗ ಅವ್ರು ಹೇಳ್ತಾರೆ, ಯಾಕೆ ಲೂಟಿ ಮಾಡ್ತೀರಾ, ತಗೊಳ್ಳಿ, ನಿಮ್ಗೇನು ಬೇಕು ಅಂತ ಅವರೇ ತೆಗೆದು ವಸ್ತುಗಳನ್ನು ಕೊಟ್ಬಿಡ್ತಾರೆ. ನಾವೇನಾದರೂ ಲೂಟಿ ಮಾಡಿದ್ರೆ, ಹಾಳು ಮಾಡಿದ್ರೆ, ಅಯ್ಯೋ ಇಷ್ಟು ಒಳ್ಳೆ ವಸ್ತುಗಳನ್ನು ಯಾಕೆ ಹಾಳು ಮಾಡ್ತಿದ್ದೀರಾ, ನಿಮ್ಗೆ ಬೇಕು ಅಂದರೆ ನೀವೇ ತಗೋಬೋದಿತ್ತಲ್ಲ ಅಂತ ಒಳ್ಳೆ ಮಾತುಗಳನ್ನು ಆಡ್ಬಿಡ್ತಾರೆ. ಅದು ಅಲ್ಲದೆ ಅವರು ಹೇಳ್ತಾರೆ, ಬೇರೆ ಕಡೆ ನಿಮಗೆ ತೊಂದರೆ ಆದರೆ ನಮ್ಮ ಜೊತೆ ಬಂದು ಉಳ್ಕೊಂಬಿಡಿ, ನಿಮಗೆ ಬೇರೆ ಕಡೆ ಕಷ್ಟ ಆದರೆ ನಮ್ಮ ಜೊತೆ ಬಂದು ಉಳ್ಕೊಂಬಿಡಿ ಅಂತ ಪ್ರೀತಿಯಿಂದ ಜನರು ನಮ್ಮನ್ನು ಇಷ್ಟೊಂದು ರೀತಿಯಲ್ಲಿ ಸತ್ಕರಿಸುವಾಗ, ಮಾತಾಡಿಸುವಾಗ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೈತಾನ ಮೂರ್ಖ, ಈ ಜನರ ಒಳ್ಳೆತನ ನಿಮ್ಮ ಶೌರ್ಯವನ್ನು ಈರದಿರಲಿ, ಅವರನ್ನು ಎಲ್ಲ ಅನುಕೂಲಗಳಿಂದ ದೂರ ಇಡಿ. ಮನೆ, ಜನ, ದನಗಳಿಗೆ ಬೆಂಕಿ ಹಚ್ಚಿ ಶಿವಪೂರಿನ ಸತ್ಕೀರ್ತಿಯನ್ನು ಕದಿಯಲಾಗದಿದ್ದರೆ ಕೊನೆ ಪಕ್ಷ ಅವರ ಮುಖಕ್ಕೆ ಮಸಿಯಾದರೂ ಬಳಿದು ನಿಮ್ಮ ಮರ್ಯಾದೆ ಉಳಿಸಿಕೊಳ್ಳಿ. ಸೈತಾನ ಹೇಳ್ತಾನೆ, ಮೂರ್ಖರ, ಸೈನಿಕರಿಗೆ ಬೈತಾನೆ, ಮೂರ್ಖರ, ನೀವು ಸೈನಿಕರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ, ಆದರೆ ನಿಮ್ಮ ಶೌರ್ಯವನ್ನು ಕಾಪಾಡ್ಕೊಳ್ಳಿ. ನೀವೊಂದು ಸೈನಿಕರು ಅಂತ ಅವ್ರ ಮುಂದೆ ತೋರಿಸ್ಕೊಳ್ಳಿ. ಹೇಗೆ? ಅವರಿಗೆ ಎಲ್ಲ ರೀತಿಯ ಅನುಕೂಲದಿಂದ ಅವ್ರನ್ನ ದೂರ ಇಡಿ, ಅವರಿಗೆ ತೊಂದರೆ ಕೊಡಿ, ಹಿಂಸೆ ಕೊಡಿ. ದನಕರುಗಳಿಗೆ, ಜನರಿಗೆ, ಮನೆಗೆ ಬೆಂಕಿ ಹಚ್ಚಿ ಶಿವಪೂರಿನ ಸತ್ಕೀರ್ತಿಯನ್ನು, ಶಿವಪೂರಿನಲ್ಲಿರುವ ಜನರ ಕೀರ್ತಿಯನ್ನು ಹಾಳು ಮಾಡಿ, ಅದು ಹಾಳು ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಆ ಜನರ ಮುಖಕ್ಕೆಲ್ಲ ಮಸಿ ಬಳಿರಿ. ಅದರ ಮೂಲಕ ಆದರೂ ಅವರಿಗೆ ಏನು ಮಾಡಿ, ಅವರ ಮರ್ಯಾದೆಯನ್ನು ತೆಗೆದು ಅವರಿಗೆ ತೊಂದರೆಯನ್ನು ಕೊಡೋದರ ಮೂಲಕ ನೀವು ಒಬ್ಬ ಸೈನಿಕ ಅನ್ನೋ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಅಂತ ಸೈತಾನ ಸೈನಿಕರನ್ನು ಕೆಟ್ಟ ರೀತಿಯಲ್ಲಿ ಪ್ರಚೋದಿಸ್ತಾನೆ. ಸೈನಿಕ ಹೇಳ್ತಾನೆ, ಇದು ಸಾಧ್ಯವಾಗದ ಮಾತು ಸ್ವಾಮಿ. ಸೈತಾನ, ನನ್ನ ಮಾತು ಕೇಳದವರನ್ನು ಸುಡುತ್ತೇನೆ, ತೊಲಗಿ ಈಗಲೇ. ಸೈನಿಕರು ಅವರ ಹಿಂದಿನಿಂದ ಸೈತಾನ ಹೋಗುವನು. ಸೈತಾನನಿಗೆ ಸೈನಿಕ ಹೇಳ್ತಾನೆ, ಇದೆಲ್ಲ ಸಾಧ್ಯ ಆಗೋದೇ ಇಲ್ಲ ಸ್ವಾಮಿ ಅಂತ. ಆಗ ಸೈತಾನನಿಗೆ ಕೋಪ ಬಂದು, ನಿಮ್ಮನ್ನ ಸುಟ್ಟಾಕ್ಬಿಡ್ತೀನಿ, ಹೊರಡಿ ಅಂತ ಜೋರು ಮಾಡಿ ಕಳಿಸ್ತಾನೆ. ಹಾಗೆ ಸೈತಾನ ಅಲ್ಲಿಂದ ಹೊರಡುತ್ತಾನೆ. ಸೊ ಇಲ್ಲಿಗೆ ಈ ಒಂದು ಹಸಿರು ತುಳಿಯೋರು ಅಂದರೆ, ಹಸಿ ತುಳಿದರು ಅಂದರೆ ಹಸಿರನ್ನು ತುಳಿಬೇಕು. ಸೈತಾನ ಏನು ಮಾಡ್ತಾನೆ, ಈ ಒಂದು ಶಿವಪುರವನ್ನು ಪೂರ್ತಿಯಾಗಿ ಹಾಳು ಮಾಡಬೇಕು ಅಂತ ಬರ್ತಾನೆ. ಆದರೆ ಅಲ್ಲಿ ಸೈನಿಕರ ಮನಸ್ಸನ್ನು ಗೆದ್ದು ಬಿಡ್ತಾರೆ ಶಿವಪುರಿನ ಜನರು. ಅವರ ಪ್ರೀತಿ, ಅವರ ಒಂದು ವಾತ್ಸಲ್ಯವನ್ನು ಕಂಡಂಥ ಸೈನಿಕರು ಸೈತಾನನಿಗೆ ವಿರುದ್ಧವಾಗಿ ನಿಂತು ಬಿಡ್ತಾರೆ. ಮುಂದೇನ ದೃಶ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.